ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ನಾಟ್ ಜಸ್ಟ್ ಗಿವಿಂಗ್ ದ ಸ್ಟೋರೀಸ್. ಮತ್ತು ಆ ಹುಡುಗಿ ಒಪ್ಪಲಿಲ್ಲ, 3ನೇ ಫ್ಲೋರಿಂದ ಬಿದ್ದು ಸತ್ತೋದೆ. ಅವನು ನನಗೆ ಕೈ ಕೊಟ್ಟ, ನನಗಿನ್ ಜೀವನನೇ ಇಲ್ಲ, ಡಿಪ್ರೆಷನ್ಗೆ ಹೊಟ್ಟೋದೆ. ಈ ಥರದ ವೀಕ್ ಮೈಂಡೆಡ್ ಮಕ್ಕಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ವೈ? ಬಿ ಎ ರೋಲ್ ಮಾಡೆಲ್ ಟು ಯರ್ ಕಿಡ್ಸ್ ಅಂತ ಏನು ಹೇಳ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಮಕ್ಕಳುಗಳು ಎಷ್ಟು ಧೈರ್ಯವಾಗಿದ್ದರು, ಹೇಗೆ ಸಮಾಜವನ್ನು ಎದುರಿಸ್ಬೇಕು ಅನ್ನೋದೆಲ್ಲ ತಿಳ್ಕೊಳ್ತಾ ಇದ್ರು, ಹೇಗೆ ಅವ್ರಿಗೆ ಆ ಒಂದು ಧೈರ್ಯ ಬರ್ತಾ ಇತ್ತು ಅನ್ನೋವಂಥದ್ದನ್ನು ಒಂದು ಆಲೋಚನೆ ಮಾಡಿ. ಇವತ್ತು ಎಂತಹ ಹೇಡಿ ಮಕ್ಕಳುಗಳಿಗೆ ನಾವು ಸೃಷ್ಟಿ ಕೊಡ್ತಾ ಇದ್ದೀವಿ ಅಂದರೆ, ನೋಡಿ, ಒಂದು ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಇರಬಹುದು, ಇವರು ಏನು ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲರನ್ನೂ ನೀವು ಒಂದು ಸಲ ಆಲೋಚನೆ ಮಾಡಿ, ನಿಮಗೆ ಇಲ್ಲೇ ಗುಂಡಿಟ್ಟು ನಿಮಗೆ ಕೊಲ್ತೀನಿ ಅಂತ ಹೇಳಿದ್ರೆ ಅಂತಹ ಯುವಕರು 18, 17, 16, 20 ವರ್ಷದ ಯುವಕರು ಎದೆ ಉಬ್ಬಿಸ್ಕೊಂಡು ಹೇಳ್ತಾ ಇದ್ರಂತೆ, ನಾನು ಭಾರತ ಮಾತೆಗೆ ಜೈ ಅಂತ ಹೇಳಿ ನಾನು ಸಾಯ್ತೇನೆ, ನೀನು ಗುಂಡಿಕ್ಕಿದ್ರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ನನ್ನ ಧ್ಯೇಯವನ್ನು ನಾನು ಬಿಡೋಲ್ಲ ಅಂತ. ಎಂಥ ಕಿಚ್ಚಿತ್ತು ಅಂತಹ ಯುವಕರಲ್ಲಿ. ಇವತ್ತದು ಎಲ್ಲಿ ಹೋಯಿತು? ಇವತ್ತು ಯಾಕೆ ಇಂಥ ಮಕ್ಕಳು? ಇವತ್ತೆಂಥ ಮಕ್ಕಳಿದ್ದಾರೆ ಹೇಳಿ ನೋಡೋಣ. ಮೊಬೈಲ್ ಉಪಯೋಗಿಸ್ಬೇಡ, ಎಕ್ಸಾಮ್ ಹತ್ರ ಬಂತು, ನಿನಗೆ ಒಳ್ಳೇದಲ್ಲ ಅಂದರೆ 6ನೇ ಫ್ಲೋರಿಂದ ಬಿದ್ದು ಸತ್ತೋದೆ. ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ನಾಟ್ ಜಸ್ಟ್ ಗಿವಿಂಗ್ ದ ಸ್ಟೋರೀಸ್. ಮತ್ತು ಆ ಹುಡುಗಿ ಒಪ್ಪಲಿಲ್ಲ, 3ನೇ ಫ್ಲೋರಿಂದ ಬಿದ್ದು ಸತ್ತೋದೆ. ಅವನು ನನಗೆ ಕೈ ಕೊಟ್ಟ, ನನಗಿನ್ ಜೀವನನೇ ಇಲ್ಲ, ಡಿಪ್ರೆಷನ್ಗೆ ಹೊಟ್ಟೋದೆ. ಈ ಥರದ ವೀಕ್ ಮೈಂಡೆಡ್ ಮಕ್ಕಳನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ವೈ? ವೇರ್ ಆರ್ ವಿ ಗೋಯಿಂಗ್ ರಾಂಗ್ ಅಲ್ವಾ? ಯಾಕೆಂದರೆ ಇದನ್ನು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕೋಲಾರದಲ್ಲಿ ತಂದೆನೂ ಡಾಕ್ಟ್ರು, ತಾಯಿನೂ ಡಾಕ್ಟ್ರು, ಸಖತ್ತು ಶ್ರೀಮಂತರು ರೀ, ತುಂಬ ರಿಚ್ಚು. ಒಬ್ಬನೇ ಒಬ್ಬ ಮಗ, 10ನೇ ಕ್ಲಾಸ್ ಓದ್ತಾ ಇದ್ದಂತಹ ಮಗ, ಅವನು ಮೊಬೈಲನ್ನು ಉಪಯೋಗಿಸ್ತಾ ಇದ್ದ ಅಂತ ಹೇಳಿ ತಾಯಿ ಇಷ್ಟೇ ಹೇಳಿರೋದು, ಬೈದಿಲ್ಲ, ಹೊಡೆದಿಲ್ಲ. ಪುಟ, ಇವಾಗ ಎಕ್ಸಾಮ್ಸ್ ಬರ್ತಾ ಇದೆ, 10th ಸ್ಟ್ಯಾಂಡರ್ಡು, ಇನ್ನು ಮುಂದೆ ನಿನಗೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಮೊಬೈಲ್ ಉಪಯೋಗ ಮಾಡೋದನ್ನ ಕಮ್ಮಿ ಮಾಡಪ್ಪ ಅಂತ ಹೇಳಿದ್ದಕ್ಕೆ ಅದಕ್ಕೆ ಬೇಜಾರು ಮಾಡಿಕೊಂಡು 6th ಫ್ಲೋರ್ಗೆ ಹೋಗಿ ಬಿದ್ದು ಸತ್ತೋಗಿರೋದು. ತಂದೆ ತಾಯಿ, ನಾವು ದುಡಿತಾ ಇದ್ದೀವಿ, ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದೀವಿ, ಆದರೆ ಏನು ಉಪಯೋಗ? ಈಗ ಏನು ಮಾಡಬೇಕು ಪೇರೆಂಟ್ಸ್ ಹೇಳಿ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇವಾಗ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ನಿಮ್ಮೆಲ್ಲರ ಮಕ್ಕಳು ಈಗ ಪುಟ್ಟದಾದಂತಹ ಗಿಡಗಳು. ನೀವು ಹಿಂಗೆ ಬಗ್ಸಿದ್ರೆ ಹೀಗೆ ಬಗ್ಗತ್ವೆ, ಹೀಗೆ ಬಗ್ಸಿದ್ರೆ ಹೀಗೆ ಬಗ್ಗತ್ವೆ. ಆದರೆ ಆ ಒಂದು ಸಾಮರ್ಥ್ಯ ನಿನ್ನಲ್ಲಿರಬೇಕು, ನಿಮ್ಮಲ್ಲಿರಬೇಕಾಗತ್ತೆ. ಯಾಕಂದರೆ ಇದು ಎಷ್ಟೊಂದು ಸಲ, ಈಗ ಸರ್ ಹೇಳಿದ್ರು ಮೊಬೈಲ್ ಉಪಯೋಗಿಸೋದು ಅದರಿಂದ ಬಹಳಷ್ಟು ಕೆಟ್ಟದಿದೆ ಅಂತ. ನಾನು ಎಷ್ಟೊಂದು ಜನ ಪೇರೆಂಟ್ಸ್ ಮನೆಗೆ ಹೋದಾಗ ಆ ಮಕ್ಕಳು ಮೊಬೈಲ್ ಉಪಯೋಗಿಸ್ಕೊಂಡು ಇವ್ರು ತಿನ್ನಿಸ್ತಾ ಇರ್ತಾರೆ, ಬಾಯಿಗೆ ಒಂದು ಗುಕ್ಕಿಡ್ತಾರೆ, ಇದು ಮೊಬೈಲ್ ನೋಡತ್ತೆ, ಏನೋ ಮಾಡ್ತಾ ಇರತ್ತೆ. ಮತ್ತು ಇನ್ಯಾವುದೋ ಮಗು ಟಿ ವಿ ನೋಡ್ತಾ ಇರುತ್ತೆ, ಹೋಗೋ ಏನೋ. ಏನು ತಿಂತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ, ಏನು ಮಕ್ಕಳಿಗೆ ಗೊತ್ತಿಲ್ಲ ರೀ. ಹಂಗಾಗಿ ಆ ಒಂದು ಸನ್ನಿವೇಶ, ಮೊಬೈಲ್ನ ಕೊಟ್ಟು ಇದು ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಆ ಕಾಲಕ್ಕೆ ಹೋಗ್ಬಿಟ್ಟಿದ್ದೀವಿ. ಎಲ್ಲಿ ನಾವು ತುಂಬ ಇದಾಗ್ತಾ ಇದೆ ಅಂತಂದರೆ, ಮಕ್ಕಳಿಗೆ ನಾವು ಸಮಯ ಮತ್ತು ಪ್ರೀತಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಕ್ಕಳಿಗೆ ಆಸ್ತಿ ಮಾಡೋದು ಏನೂ ಉಪಯೋಗ ಇಲ್ಲ, ಮಕ್ಕಳನ್ನೇ ನೀವು ಆಸ್ತಿಯಾಗಿ ಮಾಡೋದು ಬಹಳ ಬಹಳ ದೊಡ್ಡ ಜವಾಬ್ದಾರಿ ನಮಗೆ, ಹೌದಲ್ವಾ? ನೀವು ಮಕ್ಕಳಿಗೆ ಒಂದು ವಿದ್ಯೆ ಕೊಡಿ, ಗಟ್ಟಿತನ ಕೊಡಿ, ಒಂದು ಕಾಮನ್ ಸೆನ್ಸು, ಸಮಾಜದಲ್ಲಿ ಬದುಕುವಂತಹ ಒಂದು ಶಕ್ತಿಯನ್ನು ಕೊಡಿ. ನೀವು ದುಡ್ಡೇ ಮಾಡೋದು ಬೇಡ ರೀ, ಹೆಂಗೋ ಒಂದು ಕಡೆ ಜೀವನ ಮಾಡ್ತಾರೆ, ಹೌದಲ್ವಾ? ಇವತ್ತು ನಾವು ಮಕ್ಕಳಿಗೆ ಹುಚ್ಚು ಕುದುರೆ ಥರ ಬಿಟ್ಬಿಟ್ಟಿದ್ದೀವಿ. ನಾವು ಹೇಳೋದು ಅಷ್ಟೇ. ಈಗ ಮಕ್ಕಳಿಗೆ ಏನು ಹೇಳ್ತೀರಾ? ಫಸ್ಟು ಚೆನ್ನಾಗಿ ಓದಬೇಕು, ಹೌದಲ್ವಾ? ಏನು ಹೇಳ್ತೀರಾ ಎಲ್ಲರೂ? ಎಷ್ಟು ಜನ ಹೇಳ್ತೀರಾ ಚೆನ್ನಾಗಿ ಓದಬೇಕು ಅಂತ? ಎಲ್ಲರೂ ಹೇಳ್ತೀರಲ್ವಾ? ಚೆನ್ನಾಗಿ ಓದಿ ಏನು ಮಾಡಬೇಕು? ಒಳ್ಳೆ ಮಾರ್ಕ್ಸ್ ತೆಗಿಬೇಕು, 95, 98, 100 ಮಾರ್ಕ್ಸ್ ತೆಗಿಬೇಕು ಅಲ್ವಾ? ಮಾರ್ಕ್ಸ್ ತೆಗೆದು ಏನು ಮಾಡಬೇಕು? ಒಳ್ಳೊಳ್ಳೆ ಸೀಟ್ ತಗೋಬೇಕು. ಮೆಡಿಕಲ್ಲು, ಎಂಜಿನಿಯರಿಂಗು ಎಲ್ಲ ಸೀಟ್ಗಳನ್ನ ತೊಗೊಳ್ಬೇಕು. ಸೀಟೆಲ್ಲ ತೊಗೊಂಡ್ಬಿಟ್ಟು ಏನು ಮಾಡಬೇಕು? ಆಮೇಲೆ ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಹೌದಾ? ಒಳ್ಳೆ ಕೆಲಸಕ್ಕೆ ಹೋಗ್ಬಿಟ್ಟು ಏನು ಮಾಡಬೇಕು? ಕೈ ತುಂಬ ಏನು ಮಾಡಬೇಕು?
ಸಂಬಳ ತರಬೇಕು. ಹೌದೋ ಇಲ್ಲ? ಹೌದಾ? ಈ ಆಸೆ ಎಲ್ಲರಿಗೂ ಇದೆ. ಇಷ್ಟೆಲ್ಲರಿಗೂ ಹೇಳ್ತೀವ್ರಿ ನಾವು ಮಕ್ಕಳಿಗೆ, ಓದಪ್ಪ, ದುಡಿಯಪ್ಪ, ಸಂಬಳ ತಾಂಬ, ಕೆಲಸ ತಗೋ ಎಲ್ಲ. ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಿಜವಾಗ್ಲೂ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇತ್ತು, ವಿದ್ಯೆಗೆ ಅಷ್ಟೇ ಪ್ರಾಮುಖ್ಯತೆ, ಪ್ರೀತಿ, ವಿಶ್ವಾಸ. ನಾನೂ ಕೂಡ ನನ್ನ ಅಜ್ಜಿ ತಲೆ ಮೇಲೆ ಮಲಗಿ ತಲೆ ನೇವರಿಸ್ಕೊಂಡು ರಾತ್ರಿ ಮಲಗೋಕೆ ಮುಂಚೆ ಕತೆಗಳನ್ನು ಕೇಳಿ ಮಲಗದಂತಹ ದಿನಗಳು ನನಗೆ ನೆನಪಿದೆ. ಇವತ್ತು ಎಷ್ಟು ಜನ ತಾಯಂದಿರಿಗೆ, ತಂದೆ ತಾಯಂದಿರಿಗೆ ಮಗುವನ್ನು ರಾತ್ರಿ ಮಲಗಿಸ್ಕೊಂಡು ಕತೆ ಹೇಳಿಕೊಂಡು ತಲೆ ನೇವರಿಸ್ಕೊಂಡು ನಾವು ಸಮಯ ಕಳೆಯುವಂತಹ ಅವಕಾಶ ಇದೆ? ಹೇಳಿ ನೋಡೋಣ. ಅವಕಾಶ ಇದೆ, ಆದರೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಒಂದು ಕಾಲದಲ್ಲಿ ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಚಂದ ಮಾಮನ್ ನೋಡಪ್ಪ ಅಂತ ತೋರಿಸ್ಕೊಂಡು ಕಂಕಳಲ್ಲಿ ಎತ್ಕೊಂಡು ತಾಯಿ ಊಟ ಮಾಡಿಸ್ತಾ ಇದ್ಲು. ಆವಾಗ ಯಾವುದೇ ಭೇದ ಭಾವ ಏನೂ ಇಲ್ದಲೆ ಮಗುವಿಗೆ ಒಂದು ಒಳ್ಳೆಯ ಮನಸ್ಥಿತಿಯನ್ನು ತುಂಬುತ್ತಾ ಇದ್ಲು. ಈಗ ಹಾಗಲ್ಲ. ತಿಂತೀಯೋ ಇಲ್ವೋ ಕೋಲು ಹಿಡ್ಕೊಂಡು, ನೋಡು ನೀನು ತಿಂದಿದ್ರೆ ಅವನಿಗೆ ಕೊಟ್ಬಿಡ್ತೀನಿ, ಅಲ್ಲಿ ಮತ್ತೆ ಸ್ವಾರ್ಥ, ಅವನು ಕಿತ್ಕಂತಾನೆ ಅಂತ ನಾನು ತಿನ್ನಬೇಕು. ಈ ಥರದ್ದೆಲ್ಲ ಮೊಬೈಲ್ ಕೊಟ್ಟು ತಿನ್ನಿಸೋದು. ಒಂದು ನಿಜವಾದ ಉದಾಹರಣೆ ಹೇಳ್ತೇನೆ. ಒಂದು ದಿವಸ ಒಂದು ಮಕ್ಕಳೆಲ್ಲ ಟಿ ವಿ ನೋಡಿಕೊಂಡು, ಅಕ್ಕ ತಮ್ಮ ಇಬ್ಬರೂ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ರಂತೆ. ಆಮೇಲೆ ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತಂತೆ, ಒಂದು ಜಾಮೂನ್ದು, ರಸಭರಿತವಾದ ಜಾಮೂನು ಮಕ್ಕಳಿಗೆ ತುಂಬ ಆಸೆ ಆಯ್ತಂತ. ಅಮ್ಮ ಎಷ್ಟು ಚೆನ್ನಾಗಿದೆ ಜಾಮೂನು, ಆ ಜಾಮೂನು ನಮಗೂ ಮಾಡಿಕೊಡಮ್ಮ ಅಂತ ಕೇಳಿದ್ವಂತೆ. ಊಟ ತಿಂತಾ ಇದ್ವಂತೆ, ಆ ಟಿ ವಿಲಿ ನೋಡಿ ಹಂಗಂತ ಕೇಳಿದ್ವಂತೆ. ಆವಾಗ ತಾಯಿ ಗುಳೋ ಅಂತ ಹತ್ಲಂತೆ. ಯಾಕೆ ಅಂತ ಕೇಳಿದ್ರೆ, ನೀವು ತಿಂತಿರೋದೇ ಜಾಮೂನ್ರಪ್ಪ ಅಂದ್ರಂತೆ. ಹಾಂ, ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ಅಲ್ವಾ? ಅಂದರೆ ಯಾಕೆ ಅಂದರೆ ಮಕ್ಕಳುಗಳಿಗೆ ತಿಂತಿದ್ದೀನಿ ಏನು, ಊಟ ಮಾಡ್ತಿದ್ದೀನಿ ಏನು, ಏನು ಮಾಡ್ತಿದ್ದೀನಿ ಜೀವನದಲ್ಲಿ, ನಾನು ಯಾಕೆ ಹುಟ್ಟಿದ್ದೀನಿ, ಯಾಕೆ ಬದುಕ್ತಿದ್ದೀನಿ, ಯಾವ ಮೌಲ್ಯಗಳೇ ಗೊತ್ತಿಲ್ಲರಿ. ಯಾವ ಥರ ನಾವು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ದಯವಿಟ್ಟು, ಆಮೇಲೆ ನಾನು ಯಾವಾಗಲೂ ಮಕ್ಕಳಿಗೆ ನೋಡಿ, ಈ ಥರ ತಪ್ಪು ಊಟ ಮಾಡಿಸ್ಬೇಕಾದ್ರೆ ಮಕ್ಕಳು ಮೊಬೈಲ್ ನೋಡಿಕೊಂಡು ಟಿ ವಿ ನೋಡ್ಕೊಂಡು ತಿನ್ನಬಾರ್ದು. ಯಾಕಂದರೆ ನಮ್ಮಲ್ಲಿ ಪಂಚಭೂತಗಳು, ಆ ಬೆರಳುಗಳಲ್ಲಿ ನಮ್ಮ ಪಂಚಭೂತಗಳಿರೋದ್ರಿಂದ ನಾವು ಕೂತು, ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಎಷ್ಟೇ ಬ್ಯುಸಿ ಇರಿ, ದಯವಿಟ್ಟು ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಿ. ಮಕ್ಕಳು ನೀವು ಎಲ್ಲ ಜೊತೆಯಲ್ಲಿ, ಮಕ್ಳು ಯಾವಾಗೋ ಬರ್ತವೆ, ನಾವು ಯಾವಾಗೋ ತಿಂತೀವಿ, ಇನ್ಯಾವಾಗೋ ಏನೋ ಮಾಡ್ತೀವಿ. ಬಟ್ ಆ ಬಾಂಡೇಜ್ ಇರುತ್ತಲ್ಲ, ಆ ಬಾಂಧವ್ಯ ಇರುತ್ತಲ್ಲ, ನೀವೆಲ್ಲ ಒಟ್ಟಿಗೆ ಕೂತು ತಿನ್ನುವಂತಹ ಸಮಯದಲ್ಲಿ ನಿಮಗೆ ಆ ಎಷ್ಟು ಒಳ್ಳೆಯ ವೈಬ್ಸ್ ಕ್ರಿಯೇಟ್ ಆಗತ್ತೆ ಗೊತ್ತಾ? ಮೊದಲು ಅದನ್ನು ನೀವು ಮಾಡಬೇಕು. ಹಾಗಾಗಿ ಆ ಪಂಚಭೂತಗಳು, ಸ್ಪೂನು ಗೀನು ಎಲ್ಲ ಬಿಟ್ಟುಬಿಡಿ, ಬೆರಳು ಅಚ್ಚುಕಟ್ಟ ಕೈ ತೊಳಿಸಿ ಕೈಗಳಲ್ಲಿ ಊಟ ಮಾಡಿಸಿ ಜೊತೆಯಲ್ಲಿ ಊಟ ಮಾಡುವಂಥದ್ದನ್ನು ಮಕ್ಕಳಿಗೆ ಹೇಳ್ಕೊಡಿ. ಟಿ ವಿ, ಮೊಬೈಲ್ ಅದನ್ನು ಉಪಯೋಗಿಸದಲ್ಲೇ ನೀವು ಊಟ ಮಾಡಿಸಿ ಅಂದರೆ ಎಷ್ಟೋ ಪೇರೆಂಟ್ಸ್ ನನಗೇನು ಹೇಳಿದ್ದಾರೆ ಗೊತ್ತಾ? ಮೇಡಮ್ ನನ್ನ ಮಾತೇ ಕೇಳಲ್ಲ ಮೇಡಮ್, ನಾನು ಏನು ಹೇಳಿದ್ರು ಊಟ ಮಾಡಲ್ಲ ಮೇಡಮ್ ಅಂತ ಹೇಳುವಂಥದ್ದು. ನೀವು ಯೋಚನೆ ಮಾಡ್ರಪ್ಪ, ನಾನು ಕೇಳೋದು ಇಷ್ಟೇ ಪ್ರಶ್ನೆ. ನಮ್ಮ ಮಗುನೇ ತಾನೇ ಅದು, ನಾವೇ ಹುಟ್ಟಿಸಿರೋ ಮಗು ತಾನೇ ಅದು. ಹಾಂ, ನಮ್ಮ ಮಗು ಇವತ್ತಿಗೂ ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ಊಟ ಮಾಡಿಸ್ಬೇಕು, ನಾನೇ ಎಲ್ಲ ಮಾಡಬೇಕು, ಎಲ್ಲ ಮಾಡಿ ನಾನೇ ಸಾಕ್ತಾ ಇರೋದು, ಎಲ್ಲ ನಾನೇ ಅನ್ನುವಾಗ ನನ್ನ ಮಾತೇ ಅದಕ್ಕೆ ಕೇಳಲ್ಲ ಅಂದರೆ ನಾವು ಏನಕ್ಕೆ ಪ್ರಯೋಜನ? ವಾಟ್ ಆರ್ ವಿ ಯೂಸ್ಡ್ ಫಾರ್? ಹಾಂ, ಹೌದೋ ಇಲ್ವೋ? ನಮಗೆ ಆ ತಾಕತ್ತಿಲ್ವಾ? ಮಕ್ಕಳಿಗೆ ಒಂದು ಬುದ್ಧಿ ಹೇಳಿ ಅವ್ರನ್ನ ಒಂದು ಒಳ್ಳೆಯ ಇದಕ್ಕೆ, ಯಾಕಂದರೆ ಅತಿಯಾದ ಪ್ರೀತಿನೂ ಒಳ್ಳೆಯದಲ್ಲ, ಅದೇ ಅತಿಯಾದ ಸ್ಟ್ರಿಕ್ಟಾಗಿರುವಂಥದ್ದು ಒಳ್ಳೆಯದಲ್ಲ ಮಕ್ಕಳಿಗೆ. ಎರಡನ್ನೂ ನಾವು ಸಮತೋಲನದಿಂದ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಏಕೆಂದರೆ ತಂದೆ ತಾಯಿಯ ಪಾತ್ರ ಏನು ಅನ್ನೋದನ್ನು ನಾವಿವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಬೆಳವಣಿಗೆ ಕೊಡಬೇಕು ಅಂದರೆ. ಆಮೇಲೆ ಇವತ್ತು ಕೌಚ್ ಪೊಟ್ಯಾಟೋಸ್ ಮಕ್ಕಳು ಹೊರಗಡೆ ಹೋದರೆ ಬಿದ್ದೋಗ್ಬಿಡ್ತಾರೆ, ಹೊರಗಡೆ ಹೋದರೆ ಜಗಳ ಆಡ್ತಾರೆ, ಅಲ್ಲಿ ಬಿಡೋದು ಬೇಡ, ಇಲ್ಲಿ ಬಿಡೋದು ಬೇಡ. ನೋಡಿ, ಭಯ ಪಡ್ತಾ ಹೋದರೆ ಭಯ ಪಡ್ತಾನೆ ಇರ್ತೀವಿ. ನೀವು ನೋಡ್ತಾ ಇರಿ, ಎಷ್ಟೋ ಸಾವಿರಾರು ಉದಾಹರಣೆಗಳು ನೀವು ಭೂಮಿ ಮೇಲೆ ನೋಡಿದ್ದೀರಾ. ನೀವು ಬೆಡ್ಶೀಟ್ ಹಾಕ್ಕೊಂಡು ರೂಮಲ್ಲಿ ಬಚ್ಚಿಟ್ಕೊಂಡು ಮಲ್ಕೊಂಡ್ರೂ ಕೂಡ ನಮ್ಮ ಸಾವನ್ನು ಯಾರೂ ತಪ್ಸೋಕ್ಕಾಗಲ್ಲ. ಆಗತ್ತಾ? ಒಂದಲ್ಲ ಒಂದು ದಿವಸ ಬರೋದೆ. ಆದರೆ ಆ ಮಕ್ಕಳನ್ನ ಧೈರ್ಯವಂತರಾಗಿ ಸಮಾಜದಲ್ಲಿ ಒಂದು ಜನರಲ್ ನಾಲೆಡ್ಜ್ ಬರೋ ಥರ ಎಷ್ಟೋ ಜನ ನಾನು ನೋಡಿದ್ದೀನಿ, ಮಗು ತೆವಳಿದ್ರೆ ಎಲ್ಲಿ ಬೀಳುತ್ತೆ ಅಂತ ತೆವಳಕ್ಕೆ ಬಿಡಲ್ಲ. ತೆವಳಿದಾಗ ತಾನೇ ಮಗು ಬಿದ್ದರೆ ಹಿಂಗೆ ಹೊಡ್ಕೋತೀನಿ, ಹಿಂಗೆ ಮುಂದಕ್ಕೆ ಹಿಂಗೆ ಬೀಳಬಾರ್ದು ಅಂತ ಅನುಭವ ಯಾವಾಗ ಬರುತ್ತೆ ಮಗುಗೆ?
ಬಿದ್ದಾಗಲೇ ಅನುಭವ ಬರೋದು. ಹೊರಗಡೆ ಮಕ್ಕಳ ಜೊತೆ ಆಟ ಆಡಿ ಜಗಳ ಮಾಡಿ ಅವರಿಂದ ತಪ್ಪಿಸ್ಕೊಂಡು ನಾನು ಹೆಂಗೆ ಬರ್ತೀನಿ ಅಂತ ಹೇಳಿ ಬಂದಾಗಲೇ ಆ ಮಗುಗೆ ಮುಂದೆ ದೊಡ್ಡ ದೊಡ್ಡ ಒಂದು ಏನೇ ಒಂದು ಸಮಸ್ಯೆಗಳು ಬಂದರೂ ಎದುರಿಸುವಂತಹ ತಾಕತ್ತು ಬರೋದ್ರಿ. ಅದು ಬಿಟ್ಟುಬಿಟ್ಟು ನಾವು ಏನಕ್ಕೂ ಬಿಡಲ್ಲ. ದೊಡ್ಡವರಾದ್ಮೇಲೆ ಒಂದೇ ಒಂದು ಸಮಸ್ಯೆ ಬಂದರೂ ಆ ಮಕ್ಕಳು ಎದುರಿಸುವಂಥ ಶಕ್ತಿ ಇಲ್ಲ ಇವತ್ತು. ಹಾಗಾಗೇ ಇವತ್ತು ಬಹಳಷ್ಟು ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅವರನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದೊಂದು ಗಳಿಗೆಯಲ್ಲೂ ಹೆದರಿಕೆಯಲ್ಲೇ ಜೀವನ ನಡೆಸುವಂತಹ ಪರಿಸ್ಥಿತಿಯನ್ನು ನಾವು ತಂದುಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಅಂತಹ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಳೋದು ಬೇಡ. ಜೀಜಾಬಾಯಿ, ಶಿವಾಜಿಯವರಿಗೆ, ಗಾಂಧೀಜಿಯವರು, ನಿಜವಾಗ್ಲೂ ಗಾಂಧೀಜಿಯವರು 21 ದಿವಸ ಸತತವಾದ ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ಯಾರೋ ಇಂಟರ್ವ್ಯೂನವ್ರು ಬಂದು ಕೇಳಿದ್ರಂತೆ, ಗಾಂಧೀಜಿ ಮಹಾತ್ಮ ನೀನಿಷ್ಟು ಹೆಂಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಅವ್ರು ಹೇಳಿದ್ದೊಂದೇ ಮಾತಂತೆ, ನನ್ನ ತಾಯಿ ವಾರಾನ್ಗಟ್ಲೆ ಉಪವಾಸ ಮಾಡ್ತಾ ಇದ್ಲು, ಅವಳನ್ನು ನೋಡಿ ಬಂದಂತಹ ಶಕ್ತಿ, ಅವಳ ಜೊತೆ ನಾನು ಮಾಡ್ತಾ ಇದ್ದಂಥ ಶಕ್ತಿ ಇವತ್ತು ನನಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಶಿವಾಜಿಯವ್ರನ್ನ ನೀನು ಇಷ್ಟೊಂದು, ಛತ್ರಪತಿ ಶಿವಾಜಿ ಇಷ್ಟೊಂದು ಧೈರ್ಯ, ಇಷ್ಟೊಂದು ಇದು ಬ್ರಿಟಿಷರೆದ್ರು ಒಬ್ಬನೇ ನಿಂತು ಇಂತಹ ಹೋರಾಟ ಮಾಡ್ದಲ್ಲಪ್ಪ, ನಿನಗೆ ಎಲ್ಲಿಂದ ಬಂತು ಇದು ಅಂದರೆ, ನಾನು ಸಣ್ಣವನಾಗಿದ್ದಾಗ ನನ್ನ ತಾಯಿ ಜೀಜಾಬಾಯಿ ತುಂಬಿದಂತಹ ಶಕ್ತಿ, ನನಗೆ ಅವಳು ಕೊಟ್ಟಂತಹ ಒಂದು ಮಾನಸಿಕವಾದ ಸದೃಢತೆ ಇವತ್ತು ನನ್ನನ್ನು ಈ ಒಂದು ಸ್ಥಾನಕ್ಕೆ ತಂದಿಟ್ಟಿದೆ ಅಂತ. ಇದು ನಮಗೆ ಬೇಕಾಗಿರುವಂಥದ್ದು. ದಿನನಿತ್ಯ ನೀವು ಅವರಿಗೆ ಬರೀ ದುಡ್ಡು ಹುಚ್ಚು ಕುದುರೆ ಥರ ದುಡ್ಡಿನ ಹಿಂದೆ ಹೋಗುವಂಥ ಪರಿಪಾಠ ಸಾಕು ನಮಗೆ. ನೋಡಿ, ನಾನು ಒಂದು ಉದಾಹರಣೆ, ನಾವು ಒಂದು ಅನಾಥಾಶ್ರಮಕ್ಕೆ, ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ವಿ. ಆ ವೃದ್ಧಾಶ್ರಮಕ್ಕೆ ಹೋದಾಗ ಒಂದು ಒಳ್ಳೆಯ ಭೂಷಣವಾದಂತಹ ಹೆಂಗಸು, ಬಹಳ ಚೆನ್ನಾಗಿದ್ದರು ಅವರು. ಅವ್ರ ಹತ್ರ ಹೋಗಿ, ಅಮ್ಮ ನಿಮಗೆ ತುಂಬ ಚೆನ್ನಾಗಿ ವ್ಯವಸ್ಥಿತವಾದಂತಹ ಒಂದು ಮನೆಯವರಂತ ಅನಿಸ್ತಾ ಇದೆ, ಯಾಕೆ ತಾಯಿ ನೀವು ಇಲ್ಲಿ ವೃದ್ಧಾಶ್ರಮದಲ್ಲಿದ್ದೀರಾ, ನಿಮಗೆ ಮಕ್ಕಳಿಲ್ವಾ ಅಂತ ನಾನೇ ಖುದ್ದಾಗಿ ಕೇಳಿದೆ. ಆಗ ಅವ್ರು ಹೇಳಿದ್ದೆ, 3 ಮಕ್ಕಳಿದ್ದಾರೆ ನನಗೆ, 3 ಗಂಡು ಮಕ್ಕಳು, ಬಹಳಷ್ಟು, ಒಬ್ಬರು ಕ್ಲಾಸ್ 1 ಆಫೀಸರು, ಒಬ್ಬ ಡಾಕ್ಟರು, ಒಬ್ಬ ಇನ್ಸ್ಪೆಕ್ಟರು, 3 ಜನ. ಇದು ಸತ್ಯದ ಘಟನೆ. ನಾವು ಒಂದು ವೃದ್ಧಾಶ್ರಮಕ್ಕೆ ಹೋದಾಗ 3 ಜನ ಗಂಡು ಮಕ್ಕಳು, 3 ಜನ ಒಳ್ಳೆಯ ವ್ಯವಸ್ಥಿತವಾದಂತಹ ಸ್ಥಾನಮಾನಗಳನ್ನು, ನಾವೇನು ಹೇಳ್ತೀವಿ, ಚೆನ್ನಾಗಿ ಓದಿ, ಚೆನ್ನಾಗಿ ಕೆಲಸ ತಗೊಳ್ಳಿ, ಎಲ್ಲನೂ ಮಾಡಿದ್ದಾರೆ. ಕೈ ತುಂಬ ಏನು ಮೈ ತುಂಬ ಕಾರ್ ತುಂಬ ಎಲ್ಲ ದುಡ್ಕೊಂಡು ತಗೊಂಬರ್ತಾ ಇದ್ದಾರೆ ಮನೆಗೆ. ಆದರೆ ಆ 3 ಜನ ಅಷ್ಟೆಲ್ಲ ದುಡಿದ್ರು ಒಂದು ತಾಯಿಯನ್ನು ಕಾಪಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ಳೋ ಶಕ್ತಿ ಒಬ್ರಿಗೂ ಇಲ್ದಂಗಾಯಿತು. ಇವತ್ತು ತಿಂಗಳಿಗೆ ಇಷ್ಟೊಂದು ಕೊಟ್ಟು ನನ್ನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾರಮ್ಮ ಅಂತ ಕಣ್ಣಲ್ಲಿ ನೀರು ಹಾಕೊಂಡು. ಏನು ಕೊಡಲಿಲ್ಲ ನಾವು ಅಂದರೆ ಆ ಮೌಲ್ಯಗಳನ್ನು ಕೊಡಲಿಲ್ಲ, ಆ ಪ್ರೀತಿ. ನೋಡಿ, ಒಂದು ಮ್ಯೂಚುವಲ್ ಫಂಡು ಮತ್ತೊಂದು ಏನು ಗೊತ್ತಾ, ಇವತ್ತು ಇನ್ವೆಸ್ಟ್ ಮಾಡ್ತೀವಿ, ಇನ್ವೆಸ್ಟ್ ಮಾಡಿದ್ದು ದೊಡ್ಡದಾಗಿ ಕಾರ್ಪಸ್ ಆಗಿ ಬೆಳಿಬೇಕಂದ್ರೆ ಕೆಲವೊಂದು ವರ್ಷಗಳಾಗತ್ತೆ, ದೊಡ್ಡದಾದಂಥದ್ದು. ನಾವು ವಾಟ್ ಆರ್ ವಿ ಇನ್ವೆಸ್ಟಿಂಗ್ ಟುಡೇ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಪ್ಲ್ಯಾನ್ ಅಲ್ವಾ. ವಾಟ್ ಆರ್ ವಿ ಇನ್ವೆಸ್ಟಿಂಗ್ ಟುಡೇ? ಇನ್ವೆಸ್ಟ್ ಮಾಡುವಾಗ ನೀವು ನಿಮ್ಮ ಸಮಯವನ್ನು, ಪ್ರೀತಿಯನ್ನು ತುಂಬ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಅದೇ ಪ್ರೀತಿ, ವಿಶ್ವಾಸ, ಸಮಯ ನಿಮಗೆ ಬೇಕಾದಂಥ ಕಾಲದಲ್ಲಿ ಮರುಕಳಿಸತ್ತೆ. ಇವತ್ತು ಬರೀ ನೀವು ದುಡ್ಡು ಮತ್ತು ಅವ್ರಿಗೇನೇನು ಬೇಕು ವಸ್ತುಗಳು ಅದು ಬೇಕಾ, ನೀವು ಎಂಥ ವೈಭೋಗವನ್ನು ಕೊಟ್ಟರು ಮಕ್ಕಳಿಗೆ ನಿಮ್ಮ ಸಮಯ, ನಿಮ್ಮ ಪ್ರೀತಿಗಿನ್ನ ಮಿಗಿಲಾದದ್ದು ಏನೇನೂ ಇಲ್ಲ. ಇದೇನು ನಾವು ಎಲ್ಲ ಹೇಳ್ತೀವಿ ಅಂದರೆ ಆಗಲ್ಲ. ಹೇಳಿದ್ರೆ ಮಾತ್ರ ಸಾಧ್ಯ ಇಲ್ಲ. ನಾನು ನನ್ನ ಅತ್ತೆ ಮಾವಂಗೆ ಇಂಡಾಲಿಯಂ ತಟ್ಟೆ ಕೊಟ್ಟು ಹಳಸಿದ ಅನ್ನ ಹಾಕಿಬಿಟ್ಟು ನೀನು ಮಾತ್ರ ನಿನ್ನಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಪ್ಪ ಅಂದರೆ ಆಗತ್ತಾ? ಬಿಕಾಸ್ ಕಿಡ್ಸ್ ಆರ್ ವೆರಿ ಸ್ಮಾರ್ಟ್. ಐ ಸೆಡ್, ಅವಾಗಲೇ ಹೇಳಿದೆ ನಾನು, ಅವರು ಕಲಿಯೋದನ್ನು ಬರೀ ಕಣ್ಣಲ್ಲಿ ನೋಡೋದನ್ನು ತುಂಬ ಗ್ರಾಸ್ಪ್ ಮಾಡ್ತಾರೆ, ಬರೀ ಮಾತಾಡೋದನ್ನಲ್ಲ. ಹಾಗಾಗಿ ಒಂದು ಸಲ ನನಗೆ ಇದೊಂದು ಲಾಸ್ಟ್ ಉದಾಹರಣೆ, ಪ್ರಾಬಬ್ಲಿ ಟೈಮ್ ಆಗ್ತಾ ಇದೆ ಅನ್ಸತ್ತೆ.